ಆತ್ಮೀಯ H16 ನ್ಯೂಸ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇಲ್ಲೊಬ್ಬ ಯುವಕ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಥಣಿ ತಾಲೂಕಿನ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಏನಪ್ಪ ಅಂತಂದ್ರೆ ನಮ್ಮ ತಾಂಸಿ ಗ್ರಾಮದಲ್ಲಿ 35 ವರ್ಷದ ಕಾಂತೇಶ್ ಪಾಂಡು ಕುಂಬಾರನವರು ಅಲ್ಲೇ ಸಮೀಪದ ಏನಪ್ಪ ಹೊರವಲಯದ ಕುಂಬಾರ ತೋಟದ ಗಣೇಶ್ ಗುಡಿ ಹತ್ತಿರದ ಮರಕ್ಕೆ ನೀರು ಹಾಕ್ಕೊಂಡಿದ್ದಾರೆ. ಯಾಕೆ ಹಾಕ್ಕೊಂಡಿದ್ದಾರಪ್ಪ ಅಂದ್ರೆ ಸಾಲ ರಾಷ್ಟ್ರೀಕೃತ ಬ್ಯಾಂಕ್, ಫೈನಾನ್ಸ್, ಸಹಕಾರ ಸಂಘ, ಸಹಕಾರ ಬ್ಯಾಂಕ್, ಸಂಘ ಸಂಸ್ಥೆ ಎಲ್ಲ ಕಡೆ ಕೂಡ ಒಂದು 15 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ. ಎಷ್ಟು? 15 ಲಕ್ಷ ಅಮೌಂಟ. ಪಾಪ ಬಡವರಿಗೆ ಭಾಳ ದೊಡ್ಡ ಅಮೌಂಟು. ಆದರೆ ಇವತ್ತು ಕಾರ್ಪೊರೇಟ್ಗಳಿಗೆ ದೊಡ್ಡದಲ್ಲ. ಅದಾನಿ ಅಂಬಾನಿ ಎಷ್ಟು ಸಾಲ ತೆಗೆದಿದ್ದಾರೆ, ಏನು ಬ್ಯಾಂಕರ್ಸ್ ಇವರೆಲ್ಲ ಕಾರ್ಪೊರೇಟ್ಗಳಿಗೆ ಹೆಚ್ಚು ಕಡಿಮೆ ಇಲ್ಲಿವರೆಗೆ 25 ಅಥವಾ 26 ಲಕ್ಷ ಕೋಟಿ ರೂಪಾಯಿಗಳ ರಿಟರ್ನ್ ಅಪ್ ಮಾಡಿಬಿಟ್ಟಿದ್ದಾರೆ ಇವರಿಗೆ. ಅದರೊಬ್ಬ ಬಡ ರೈತನ 15 ಲಕ್ಷ. ಇಡೀ ದೇಶದಲ್ಲಿದ್ದಂತಹ ಇಂಥ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾನು ನೀವು ಮೇಲಿಂದ ಹೇಳ್ತಾ ಇದ್ದೀನಿ ಮಾತನ್ನು. ಕಳೆದ 2000ರಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 50 ಲಕ್ಷಕ್ಕೂ ಮೇಲ್ಪಟ್ಟ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾರಣ ಸಾಲ. ದೊಡ್ಡ ಸಾಲ ಅಲ್ಲ, ಎಷ್ಟು 2 ಲಕ್ಷ ಕೋಟಿ ರೂಪಾಯಿ ಸಾಲ ಅದ ಇಲ್ಲಿವರೆಗೆ. ಒಂದು ಅಂದಾಜು ಸೆಂಟ್ರಲ್ ಗೌರ್ಮೆಂಟ್ ಹೇಳುವಾಗ 2 ಲಕ್ಷ ಕೋಟಿ ರೂಪಾಯಿ ಸಾಲ ರೈತರದಿದ್ರೆ ಈ ಕಾರ್ಪೊರೇಟ್ ಎಷ್ಟಿದ್ದಾರೆ ಇಡೀ ದೇಶ ತುಂಬ? 100, 200, 200, 300. ಇವರು ಹೆಚ್ಚು ಕಡಿಮೆ ಇಲ್ಲಿವರೆಗೆ 25 ಲಕ್ಷ ಕೋಟಿ, 25 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ, ಇನ್ನುಳಿದ ಬ್ಯಾಂಕ್ಗಳಿಂದ ನಮ್ಮ ಸರ್ಕಾರ. ಈ ಹಿಂದೊಮ್ಮೆ ಸೋನಿಯಾ ಗಾಂಧಿಯವರು 72,000 ಕೋಟಿ ರೂಪಾಯಿಗಳನ್ನ ಇದು ವೇವ್ ಅಪ್ ಮಾಡಿದರು, ಸಾಲ ಮನ್ನಾ ಮಾಡಿದರು. ಅದು ದೊಡ್ಡ ಹುಯಿಲ್ ಎಬ್ಬಿಸಿದ್ರು ನಮ್ಮ ಮೀಡಿಯಾದವರೆಲ್ಲ. ಅದರಲ್ಲೂ ಇವತ್ತು ಗೋಧಿ ಮೀಡಿಯಾ ಅದಲ್ಲ ಅದು. ಇವತ್ತು 25 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದರು, ರಿಟರ್ನ್ ಅಪ್ ಮಾಡಿದರು. ಯಾರೂ ಮಾತಾಡ್ತಾ ಇಲ್ಲ ಅದರ ಬದಲಾಗಿ. ಯಾಕಂದರೆ ಅವ್ರಿಗೆ ಅಡ್ಡ ಸಿಗ್ತದೆ ಅವರಿಂದ. ಇದು ಅತ್ಯಂತ ನೋವಿಂದ ಹೇಳಬೇಕಾಗಿದೆ ಈ ಮಾತನ್ನು. ಒಬ್ಬ ರೈತ ಪಾಪ ಯಾವುದೋ ಒಂದು 15 ಲಕ್ಷ ರೂಪಾಯಿ ಸಾಲಕ್ಕಾಗಿ ಇವತ್ತು ಗಿಡಕ್ಕೆ ನೀರು ಹಾಕ್ಕೊಳ್ತಾರೆ. ಅದರಿಂದ ಅನೇಕ ರೈತರು ಸಾಯ್ತಲೇ ಇದ್ದಾರೆ. ಪಾಪ ಮಣ್ಣು ನೋಡಿದ್ರು, ಗುರುಲಾಪುರದ ಲಕ್ಷಗಟ್ಟಲೆ ಜನ ಕೂಡಿದ್ರು ನಮ್ಮ ರೈತರು. ಒಂದು 300 ರೂಪಾಯಿ ಏರಿಸೋದಕ್ಕೆ ಯಾವ ರೀತಿ ಮಾಡಿದ್ರಿ, ಎಷ್ಟು ಹೋರಾಟ ಮಾಡಬೇಕಾಯ್ತು ರೈತರು ಅಂತ. ಇವತ್ತು ಅಂದಾಜು ಒಂದು 50 ಲಕ್ಷಕ್ಕೂ ಮೇಲ್ಪಟ್ಟ ಆತ್ಮಹತ್ಯೆಗಳಾಗಿದ್ದಾವೆ 2000ದಿಂದ 25 ವರ್ಷದಲ್ಲ. ಇನ್ನೂ ಹೆಚ್ಚಾಗಿದ್ರೆ ಕಡಿಮೆ ಅಂತ ಆಗಿಲ್ಲ. ಈ ಆತ್ಮಹತ್ಯೆ ಕಾಲದ ಸಾಲ. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು, ಈ ಸಾಲಕ್ಕೆ ಪರಿಹಾರ ಏನು? ಪಾಪ ಈ ರೈತಕ್ಕೆ ಪರಿಹಾರ ಏನು? ಏನೋ ಅಷ್ಟು ಬರ್ತೀರಿ, ಒಂದಿಷ್ಟು ಕೊಡ್ತೀರಿ, ಪ್ಯಾಕೇಜ್ ಕೊಡ್ತೀರಿ ರಾಜಕೀಯ ಮಂದಿ ತಮ್ಮ ರಾಜಕಾರಣಕ್ಕಾಗಿ. ನಂತರ ನಾವ್ಯಾರು ನೀವ್ಯಾರ? ನಮ್ಮ ಮತದಾರರಿಗೆ ಬುದ್ಧಿ ಇಲ್ಲ. ಆ ಮಾತು ಬೇರೆ. ರೈತರೆಲ್ಲ ಕುಡಿದ್ರೆ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯತೆ. ಅವ್ರು ಒಕ್ಕಟ್ಟ ಆಗ್ತಾಯಿಲ್ಲ ಅವರು, ಮತ್ತು ಹಾಗೆ ಕೊಡೋದು ಇಲ್ಲ. ಮತ್ತು ಅವ್ರು ಆಗೋದಿಲ್ಲ ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರಿಗೆ ಎಜುಕೇಷನ್ ಇಲ್ಲ. ಎಜುಕೇಷನ್ ಎಲ್ಲರೂ ಕೊಡಿಸೋ ಪ್ರಯತ್ನ ಯಾವ ಸರ್ಕಾರ ಮಾಡಲಿಲ್ಲ, ಇವತ್ತು ಮಾಡಲಿ. ಸಿದ್ದರಾಮಯ್ಯ ಇಷ್ಟೆಲ್ಲ ಮಾತಾಡ್ತಾರೆ, ಸಮಾಜವಾದಿ, ಅದು ಆ ವಾದಿ ಈ ವಾದಿ. ಶಿಕ್ಷಣವನ್ನು ಕರ್ನಾಟಕದಲ್ಲಿ ಎಲ್ಲ ಮಕ್ಕಳಿಗೆ ಫ್ರೀ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಇವರಿಗೆ ಅನ್ನೋದು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ಶಿಕ್ಷಣ ಇತ್ತಂದ್ರೆ ಮನುಷ್ಯ ಪ್ರಯತ್ನ ಮಾಡ್ತಾಯಿರ್ತಾರೆ, ಹೋರಾಟ ಮಾಡ್ತಿರ್ತಾರೆ. ಅದು ಹೈಯರ್ ಎಜುಕೇಷನ್ ಫ್ರೀ. ಎಲ್ಲೋ SLC ಟ್ಯೂಷನ್ ಅಲ್ಲ, ಕಲೀಲಿ ಅವರು. ಎಲ್ಲ ಒಟ್ಟಿನಲ್ಲಿ ಶಿಕ್ಷಣ ಫ್ರೀ ಮಾಡಬೇಕಾಗಿತ್ತು ಅವರು. ಅದು ಅವ್ರು ಲೋನ್ ಕೊಡುವಂಥ ಪ್ರಯತ್ನ ಮಾಡಿಸ್ಬೇಕಾಗಿತ್ತು. ಲೋನ್ ಕೊಡ್ತಾರಿಲ್ಲ ಅಂತಲ್ಲ, ಕೊಲ್ಯಾಟ್ರಲ್ ಕೇಳ್ತಾರೆ, ಮತ್ತೊಂದು ಕೇಳ್ತಾರೆ. ಅದು ಕೊಡಬೇಕು. ಯಾರು ಕೊಡೋರು? ಬಡ ಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ ಕೊಲ್ಯಾಟ್ರಲ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಲಕ್ಷ ಗಟ್ಟಲಾಗಿದೆ. ಪ್ರೈವೇಟೈಸೇಷನ್ ಮಾಡಿದ್ರೆ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ. ಅಗ್ರಿಕಲ್ಚರ್ ಮಾರ್ಕೆಟ್ ಕೊಡ್ತಾ ಇಲ್ಲ. ನೀವು ಯಾರು ಬೆಂಬಲ ಬೆಲೆ ಕೊಡ್ತೀವಲ್ರಿ? ಈ ಬೆಂಬಲ ಕೊಟ್ರಿ ಆ ಪ್ರಮಾಣದಲ್ಲಿ ರೀ. ಕೊಳ್ಳೋರು ಬೇಕಲ್ಲ ಮಾರ್ಕೆಟದಲ್ಲಿ. 2,000 3,000 ಕ್ವಿಂಟಲ್ ಮೆಕ್ಕೆಜೋಳ ಆಗಿರ್ತದೆ. 4,000 3,500 ತನಕ ನೀವು ಹೇಳ್ತೀರಿ ಅಷ್ಟೇ. 2,500 ರೂಪಾಯಿ ಅಂತ ಹೇಳ್ತೀರಿ. ಅಲ್ಲಿ ಮಾರ್ಕೆಟ್ದಾಗ ಹೋದ್ರೆ ಯಾರು 1,700 1,400 ಅದು ರಾಶಿ ಬಂದಾಗ 1,200 ಸಹಿತ ಮಾರ್ಕೊಂಡು ಹೋಗ್ತಾರೆ ಪಾಪ ರೈತರು. ಈ ಮೆಕ್ಕೆಜೋಳದ ಒಂದಲ್ಲ, ಎಲ್ಲ ಬೆಳೆಗಳ ಇದೇ ಪರಿಸ್ಥಿತಿ. ಕಾನೂನು ಮಾತ್ರ ಮಾಡ್ತಾಯಿಲ್ಲ. ಕಬ್ಬಿ ಕಾನೂನು ಮಾಡಿದಿರಿ 10 ದಿವಸ ಕೊಡಬೇಕಂತ. ಯಾವ ಈ ಒಂದು ಏನು ಸಕ್ಕರೆ ಕಾರ್ಖಾನೆಗಳು
15 ದಿವಸ ಇಡೀ ರೈತರು ಬಿಲ್ ಪೇಡ್ ಮಾಡಿ ತೋರಿಸ್ರು ಒಂದೆರಡು ಉದಾಹರಣೆ ನೋಡೋಣ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಪ್ಪ ಅಂದರೆ ಇವತ್ತು ನೋವಿನಿಂದ ಇದು ದೊಡ್ಡ ಸುದ್ದಿನೇ ಇಲ್ಲ. ಈ ರೈತ ಏನು ತೀರ್ಕೊಂಡ ಯಾವುದೋ ಒಂದು ಮೂಲ್ಯಾಗ ಎಲ್ಲೋ ಒಂದು ಕಡೆ ಬಂದಿರ್ತದೆ, ದೊಡ್ಡ ಪೇಪರ್ ಅದ ಒಂದು ಕಡೆ ಮೂಲ್ಯಾಗ ಈ ಪಾಪ ಸಾರಿ ಬಿಡು ಮುಗೀತು, ಮತ್ತೆ ನೋಡಿ ಹೋಗಿಬಿಡು. ಅದು ಅವನ ಪರಿಸ್ಥಿತಿ, ಅವನ ಹೆಣ್ಣರ ಮಕ್ಕಳ ಪರಿಸ್ಥಿತಿ, ಅವನ ಭವಿಷ್ಯ ಏನು ಭಾಳ 5 ಲಕ್ಷ ರೂಪಾಯಿ ಕೊಟ್ಟು ಕಪ್ಪಾಗಿಬಿಡೋದು. ಅದು ಪ್ರೂವ್ ಆಗಬೇಕದು. ಇದು ಈ ದೇಶದ ಹಣೆಬರ, ನಮ್ಮ ರೈತನ ಹಣೆಬರ. ಮತ್ತು ರೈತಂತಿ ಒಂದು ಚಿಂತನೆ ಮಾಡಿ ಇಲ್ಲಿ ಇರೋದು ಒಂದು ಹಾದಿ, ಮತದಾನ ಅತ್ಯಂತ ಪ್ರಬುದ್ಧವಾದಂಥ ಮತದಾನ ನಮ್ಮಲ್ಲಿದೆ. ಮೇಲೆ ನೋಟ ಕೊಟ್ಟಿದ್ದಾರೆ, ಮೇಲೆವ್ರು ಯಾರು ಸರಿ ಇಲ್ಲಂದ್ರೆ ಈ ಬರಲ್ಲ ಹಾರಿಸ್ಕೊಂಡಿರಿ, ಅವ್ರನ್ನ ಬಿಟ್ಟುಬಿಡ್ರಿ, ನೋಟಾಕ್ ಹಾಕಿಬಿಡ್ರಿ ಅಂದ್ರೆ ಹಾಕಾಗ್ತಾ ಇರಲಿಲ್ಲ. ಯಾಕೆ ಹಾಕಾಗ್ತಾ ಇರಲಿಲ್ಲಪ್ಪ ಅಂತಂದ್ರೆ 500,000 ಕೊಡ್ತಾರೆ, ಯಾರೋ ಬರ್ತಾನೆ ಆ ಟೈಮ್ದಾಗ ಕೊಡ್ತಾನೆ, ಓಟ್ ಹಾಕಿಸೋತಾನೆ, ಒತ್ತಿಸೋತಾನೆ, ಹೋಗಿಬಿಡ್ತಾನೆ. ಮತ್ತು 5 ವರ್ಷ ನಾವು ಮಾಡಿದ್ದೆ ಸಿಂಧು. ಇವತ್ತು ನೋಡಿ ಶುಗರ್ ಫ್ಯಾಕ್ಟ್ರಿ ಅವ್ರ ಗೊತ್ತದ ಅವ್ರಿಗೂ, ಒಬ್ಬ ರೈತ 4,500 ಖರ್ಚು ಬರ್ತದೆ ಅಂತೇಳಿ ಅದ್ರಲ್ಲಿ ಸಾಕಷ್ಟು ಉತ್ಪನ್ನ ತೆಗಿತಾರೆ, ಮಾಡ್ತಾರೆ, ಯಾರೂ ಲಾಸಲ್ಲಿಲ್ಲ. ಲಾಸಲ್ಲಿ ಇದ್ದಿದ್ರೆ ಒಂದ್ರ ಮೇಲೆ ಒಂದು ಕಾರ್ಖಾನೆಗಳು ಯಾಕೆ ಕಟ್ತಿದ್ರು? ಅವ್ರು ಲಾಸ್ ಆದರೂ ಸಹಿತ ಅದನ್ನು ರಿಟರ್ನ್ ಅಪ್ ಮಾಡಿ ಮತ್ತೆ ಅವ್ರು ರೊಕ್ಕ ಹೊಡ್ಕೊಳ್ಳೋಂಥವ್ರು ಅದಾರ. ಪಾರ್ಟಿ ಫಂಡ್ ಕೊಡ್ತಾನಂದ್ರೆ ಮುಗಿದೋಗ್ಬಿಡ್ತು. ರಿಟರ್ನ್ ಅಪ್ 25 ಲಕ್ಷ ಕೋಟಿ ರೂಪಾಯಿ, ಇನ್ನೂ ಹೆಚ್ಚಾಗಿ ಕಡಿಮೆ ಅಂತ ಏನಿಲ್ಲ. ನಮ್ಮ ದೇಶದ ಮೇಲೆ ಇವತ್ತು 225 ಲಕ್ಷ ಕೋಟಿ ರೂಪಾಯಿ ಸಾಲ ಅದ ಅಂಥೇಳಿ ಒಂದು ಅಂದಾಜು. ರೈತರಿಗೆ ಎಷ್ಟು ಬಂದ್ರಾಗ 2 ಲಕ್ಷ ಕೋಟಿ ರೂಪಾಯಿ ಸಾಲ. ಅದನ್ನು ಇವತ್ತಿನವರೆಗೂ ಬೇವಾಪ್ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅದನ್ನು ಬಿಡಬೇಕಪ್ಪ, ರದ್ದು ಬಿಡಬೇಕು ಯಾರೂ ಇಲ್ಲ, ಹೇಳ್ತಾರೆ ಅಷ್ಟೇ. ಚುನಾವಣೆಗಳು ಸಿದ್ದರಾಮಯ್ಯವ್ರು ಹೇಳಿ ಇದುವರೆಗೆ ಮಾಡಲಿಲ್ಲ. ಹಿಂದೆ ಏನೋ ನಮ್ಮ HDK ಅವ್ರು ಮಾಡ್ತಂತೀರು, ಸ್ವಲ್ಪ ಸ್ವಲ್ಪ ಮಾಡಿ ಹೋಗ್ಬಿಟ್ರು. ಹಿಂದೆ ನಾನು ಮಾಡಿದಂತ ಇವರು ಹೇಳ್ಕೊಳ್ತಾರೆ. ಹೇಳ್ಕೊಳ್ಳೋದು ಮತ್ತಷ್ಟು ಭಾಳಷ್ಟ, ಮಾಡೋದಷ್ಟು. ಇಂಥ ಆತ್ಮಹತ್ಯೆ ನಡೀತಾ ಇದೆ. ರೈತರ ಬಗ್ಗೆ ನಮ್ಮ ಮೇನ್ ಮೀಡಿಯಾ ಸುದ್ದಿನ ಮಾಡೋದಿಲ್ಲ. ಪಾಪ ರೈತ ಬಡವ, 35 ವರ್ಷ ಕಾಂಚೆಗ, ಅವ್ನ ಹೆಂಡರು ಮಕ್ಕಳು ಎಲ್ಲ ಇದ್ದಾರೆ, 3 ಮಂದಿ ಪುತ್ರಿಯರು ಇದ್ದಾರೆ. ಈ ಒಂದು ಪರಿಸ್ಥಿತಿ, ಆ ಹೆಣ್ಮಕ್ಳ ಪರಿಸ್ಥಿತಿ ಏನೋ, ಬದುಕೇನು, ಈ ಸಾಲಗಾರನ ಬಿಡ್ತಾರ, ಏನಾಗ್ತದೆ ಪರಿಸ್ಥಿತಿ ಅವ್ರದ್ದು? ಯಾಕೆ ಮತ್ತೆ ಒಂದು ಸಣ್ಣ ಸುದ್ದಿನ ಇದು, ಆದರೆ ಭಾಳ ದೊಡ್ಡ ಸುದ್ದಿ ಇದು. ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಬಾಜು ಮನೆಯವ್ರೇ ಸಾಲ ಮಾಡಿದ್ರೆ ಕೊಡೋದು ಮಾಡಿದ ಮಗ ಭಾಳ ಕುಡಿತಿದ್ರೆ ಸಾಲ ಕೊಡ್ತಾನ ಒಂದು ಹಚ್ಚಿಬಿಡ ನಮ್ಗೆ. ರೆವೆನ್ಯೂ ಬರ್ತಿದ್ದಿಲ್ಲ ರೀ ಅದರಿಂದ ನಮ್ಮ ಸ್ಟೇಟ್ ರೆವೆನ್ಯೂ ಬರ್ತೀವಿ, ಮುಂದೆ ಹಾಳಾಗಿ ಗೊತ್ತಿಲ್ಲ ರೀ. ಇದ್ರೆ ಕೊಡ್ತೀನಿ ಸತ್ತಿದ್ದಾರೆ ಪಾಪ, ಸತ್ತಾರ ಗೊತ್ತಿಲ್ಲ. ಇಂಥ ಆರೋಪ ಮಾಡೋದು. ಹುಡುಕ್ತನ ತಿಂದವ್ರು ಯಾರು? ಇದು ಸರ್ಕಾರನ. ಅದು ಲೈಸೆನ್ಸ್ ಕೊಟ್ಬಿಟ್ಟಾರ, ಮಾರಪ್ಪ ಅಂತ ಮಾರ್ತಾರೆ ಪಾಪ. ಇಂಥ ಹಾಳಾಗಿ ಹೋಗ್ತಾವೆ. ಒಂದೇ ಕುಡಿತಿದ್ರೆ ಬೇಡ 15 ಲಕ್ಷ ರೂಪಾಯಿ ಸಾಲ ಮಾಡಿದ್ದು ಖರೆ, ಅದು ಇನ್ವೆಸ್ಟ್ ಮಾಡಿದ್ದು ದುಡ್ಡು ಬರಲಿಲ್ಲ ಹೊಳೆ ಅಂತ ಅನ್ನೋದ್ರೆ ಎರಡು ಮಾತೇ ಇಲ್ಲ. ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಅವ್ರಿಗೆ ಮಾರ್ಕೆಟ್ ಕೊಡಿಸ್ರಿ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವ್ರು ಮಾರ್ಕೆಟ್ ಎಲ್ಲ ಕೈಯಾಗ ಬೆಳೆದು ಹೋಗಿ ಅವ್ನ ಕೈ ಕೊಟ್ಟು ಬಂದುಬಿಡೋದು. ಅವ್ನು ಕೊಟ್ಟೆ ಇವ್ನು ತೊಗೊಂಡಷ್ಟ. ಕಬ್ಬಿನ ಹಂಗೆ ಅದಾರ ಕಾನೂನು 15 ದಿವಸ ಕೊಡ್ಬೇಕಂತೇಳಿ. ಮತ್ತು ಬೆಳೆದು ಎಷ್ಟು ರೇಟ್ ಖರ್ಚು ಬರುತ್ತೆ ಯಾರೂ ಲೆಕ್ಕ ಮಾಡ್ಲಿಕ್ಕೆ ತಯಾರಿಲ್ಲ. 2,000ದಾಗ 2,500ದಾಗ ಒಂದು ಟನ್ ಕಬ್ಬು ಬೆಳೀತೈತಿ. ಪ್ರೂವ್ ಮಾಡಿ ತೋರಿಸ್ಬಿಡ್ರಪ್ಪ ಯಾರು ಮಾಡೋರು. ನೀವು ನೋಡೇ ಬಿಡೋಣ, ಅದನ್ನು ಚಾಲೆಂಜ್ ಇದು. ನೀವು ಕೊಡೋದು 3,300 ರೂಪಾಯಿ ಕೊಡ್ತೀರಿ. ಈಗ ಹೊಸದು 3,000 ಒಂದು ಟನ್ ಬೆಳೀತೈತಿ. ನಿಶ್ಚಿತವಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ. ಅದನ್ನು ಕಡೆಗೆ ಸ್ವಲ್ಪ 300 ಲಾಭ ಅದು. ವರ್ಷ ದೂರದಾಗ 300 ರೂಪಾಯಿ ಲಾಭ ಒಂದು ಟನ್ನಿಗೆ. ಮನೆ ಮಂದಿಯಲ್ಲಿ ಬಂದಿರ್ತಾರೆ. ಅದಕ್ಕೆ ಒಂದು ಅಂದಾಜು ಪ್ರಕಾರ ತಿಂಗಳಿಗೆ 3,500, 4,000, 5,000 ರೂಪಾಯಿ ಇವು ಅದಾವೆ ಪೇಮೆಂಟ್ ಬಿಡ್ತಾವೆ ಇವರು. ವರ್ಷಕ್ಕೆ ಎಷ್ಟಾಯ್ತಪ್ಪ? 1 ಲಕ್ಷ ಒಳಗೆ ಹೊರಗೆ. ಮನೆ ತುಂಬ 4 ಮಕ್ಕಳು. ಇದೇ ಹೇಳಿದ್ರೆ 3 ಮಂದಿ ಹೆಣ್ಮಕ್ಳು, ಅವರಿಬ್ರು ಗಂಡ ಐತಿ, ಮತ್ತೆ ಇರಬೇಕು. ಇಷ್ಟೆಲ್ಲ ಮಂದಿ ಪಾಪ ನಾತಿವತ್ತ. ಇದು ಎಷ್ಟು ಕುಟುಂಬಗಳಿಲ್ರಿ. ಮನೆಯಿಂದ ಎಂಥದ್ದು ಇರ್ತೈತೆ ಅಲ್ಲೇ ದನಗಳು ಕಟ್ತಿರ್ತಾರೆ. ಬಾಜು ಗುಡ್ಲು ಇರ್ತದೆ, ಗುಡಿಸಲ ಸಣ್ಣ ಮನೆ, ಅಲ್ಲೇ ಕೌದ್ಯಾಗ ಮುಕ್ಕೊಳದ್ರಿ. ಕೌದಿ ತಟ್ಟ ಚಾದರ ಇದ್ರೊಳಗೆ ಬದುಕ. ಇದೆಲ್ಲನೂ ಇವತ್ತು ನೀವು ನೋಡ್ಬೇಕಾಗಿ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ನಮ್ಮ ಇವರು DK ಅವರು ಜೊತೆಗೆ ಮೋದಿ ಅವರು ಸಹಿತ ಎಲ್ದುಗಳೇ ಬಿಡದಲ್ಲ. ನನಗೆ ಮುಖ್ಯಮಂತ್ರಿ ಬೇಕು, ನನಗೆ ಮುಖ್ಯಮಂತ್ರಿ ಬೇಕು. ಇವ್ರ ಬದುಕಿಗೆ ಬಿಡದಲ್ರಿ. ಇವ್ರು ಮಾರ್ಕೆಟ್ ಮಾಡಿಕೊಡ್ರಿ, ಗೋಡೌನ್ ಕಟ್ಟಿಸ್ಕೊಡ್ರಿ. ಪ್ರತಿಯೊಂದು ಹಳ್ಳಿಗೆ ಗೋಡೌನ್ದಾಗ ಪಾಪ ಬೆಳೆದು ಇಟ್ಕೋತಾವ, ರೇಟ್ ಬಂದಾಗ ಮಾರ್ತಾರೆ ಅವರ. ಅಲ್ಲೇ ಮಾರ್ಕೆಟ್ ಆಗ್ತದೆ. ಎಲ್ಲಿ ಬೆಳೀರ್ತದೆ ಬರ್ತಾರೆ ಬೇಕಾದವರು. ಮತ್ತು ಆಹಾರ ಬೇಕಂದ್ರೆ ಎಲ್ಲರಿಗೂ ಅತ್ಯಂತ ಅವಶ್ಯವಾದ ವಸ್ತು ಯಾವುದಂದ್ರೆ ಆಹಾರ ಎಲ್ಲರಿಗೂ ಬೇಕೇ ಬೇಕು. ಅವ್ರು ಬೇಕಾದ್ರೆ ಬರ್ತಾರೆ ನಿಮ್ಮ ಹಳ್ಳಿಗೆ ಬಂದು ಒಯ್ತಾರೆ. ವ್ಯಾಪಾರಿಗಳು ತಮ್ಮ ಲಾಭ ಬೇಕಾದ್ರೆ ಅವ್ರು ಪಾಪ ಮಾರ್ಕೆಟ್ ಸಿಗ್ತೈತಿ. ಇಂಥ ಸಾವು ಪ್ರಮಾಣ ಕಡಿಮೆ ಆಗ್ತದೆ ಅಲ್ವಾ? ಯಾವಾಗ ಮಾಡ್ತೀರಿ ಮಾರ್ಕೆಟ?
MS ಸ್ವಾಮಿನಾಥನ್ 3+3 ಯಾವಾಗ ಮಾಡ್ತೀರಿ? ಇದನ್ನು ಇವತ್ತು ರೈತರು ಕೇಳಬೇಕಾಗಿತ್ತು, ರೈತರು ಸ್ವತಃ ಹೋರಾಟ ಮಾಡಬೇಕಾಗಿತ್ತು, ರೈತರು ನಮ್ಗೆ ಅಧಿಕಾರ ತೊಗೋಬೇಕಾಗಿತ್ತು. ಅಂದಾಗಿದ್ದು ಸಾಧ್ಯತೆ ಇವರೇನು ಮಾಡ್ತಾರೆ ನಮ್ಗೆ ಅನಿಸೋದಿಲ್ಲ. ಇದೇ ಮೋದಿಜಿಯವರು ತಾವು ಮುಖ್ಯಮಂತ್ರಿ ಇದ್ದಾಗ ಉದ್ದನೇ ಪತ್ರವನ್ನು ಬರೀತಾರೆ, MS ಸ್ವಾಮಿನಾಥನ್ ಆಯೋಗದ ಯಾವ ಅನುಷ್ಠಾನಗೊಳಿಸ್ತಾರೆ ಅಂತೇಳಿ. ಇವತ್ತು ಅಧಿಕಾರಕ್ಕೆ ಬಂದು 11 ವರ್ಷ ಆಯಿತು, ಇವ್ರು ಯಾಕೆ ತಂದಿಲ್ಲ ಅಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಸಿದ್ದರಾಮಯ್ಯ ದೊಡ್ಡ ಸಿದ್ಧಾಂತ ಮಾತಾಡ್ತಾರೆ, ಸಮಾಜವಾದಿ ಅಂತ ಹೇಳ್ಕೊಡ್ತಾರೆ. ಅಧಿಕಾರಿಗೆ ಹಿಂದೆ 5 ವರ್ಷ ಆಳಿದರು, ಈಗೂ 5 ವರ್ಷ ಆದ ಜಟ ಆಡಿದ್ದಾರೆ. ಇಷ್ಟು ಸಂದರ್ಭದೊಳಗೆ ಅಲ್ಲಿ ಹಿಂದೆ ತಗೊಂಡಿದ್ದಾರೆ ಅವರು ಕಾಲೇ ಕಾನೂನು 3 ಮೋದಿಯವರು. ಅದು ರದ್ದು ಯಾಕೆ ಮಾಡ್ಬಿಡೋದು ಕರ್ನಾಟಕದಾಗ? ಇದನ್ನು ವಿರೋಧ ಮಾಡ್ತೀರಿ ರಾಹುಲ್ ಗಾಂಧಿ ನೀವು ಎಲ್ಲರೂ, ಬಟ್ ಅದು ಮಾಡ್ತಾ ಇಲ್ಲ. ಇದನ್ನು ಕೇಳುವಂಥದ್ದು ಪ್ರಶ್ನೆ ಬಂದದ್ದು. ನೀವು 5 ಗ್ಯಾರಂಟಿ ಕೊಟ್ಟಿದ್ರಿ ಇಲ್ಲ ಅಂತ ಅದು ಕಂಡೀಷನ್ ಹಾಕಿದ್ರಿ, 200 ಯೂನಿಟ್ ಅಂತ ಹೇಳಿದ್ರಿ, ಕ್ವಾಟ್ರ್ ಎಷ್ಟ ವಿದ್ಯುತ್ ಇನ್ನೂ ಹಿಂಗೆ ಉಳಿದ್ದು ಕೊಡಾಗಿದ್ದೀರಿ ಇಲ್ಲ ಅಂತಲ್ಲ. ಹೋಗಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಕೊಡಿದಾಗ BJP ಅವ್ರು ಏನೂ ಕೊಡೋದಿಲ್ಲ. ಅವತ್ತು ಅಕ್ಕಿ ಕೊಡ್ತಾರೆ ರೈತಗೆ 4 ತಿಂಗಳು 1 2 ಸಾವಿರ ರೂಪಾಯಿ ಕೊಡ್ತಾರೆ ಕಾಂಗ್ರೆಸ್, ಎದ್ಬಿಟ್ಟು ಮತ್ತೇನು ಕೊಡ್ತಾರೆ ಅವ್ರು ಹೇಳ್ಬೇಕಿನ್ನ. ಅಂದ್ರೆ ಇವು ಘೋಷಣೆ ಬಂದು ಸಾಕಷ್ಟು ಮಾಡ್ತಾರೆ. ಎರಡೂ ಅವ ಇವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಅದಕ್ಕಾಗಿ ಎಲ್ಲ ನೆಲೆಗಟ್ಟಿನೆಲ್ಲ ರೈತರ ಸಾಲ ಮನ್ನಾ ಎಲ್ಲ 2 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಲಿಕ್ಕೆ ಆಗೋದಿಲ್ಲ ಮೋದಿಯವ್ರಿಗೆ. ಇದು ಸಾಯ್ತಾ ಇದೆ ಪಾಪ. ಅವ್ರ ಕುಟುಂಬ ಏನಾಗಿತ್ತು ನಾಳೆ? ನಮ್ಮ ಕಾಂತೇಶ್ ಪಾಂಡು ಕುಂಬಾರ್ 35 ವರ್ಷ, ಊರು ತಾಂಸಿ, ಅತನಿ ತಾಲೂಕು. ನೋಡ್ತಾರೆ ಇನ್ನೂ ಎಷ್ಟೋ ಅದಾವ ನೋಡ್ತಾ ಇರಿ. ಸುಮ್ಮನೆ ನೋಡಿದ ತಕ್ಷಣ ನಿಮ್ಗೆ ಮಾತಾಡಬೇಕಿಷ್ಟು ನಿಮ್ಮ ಜೊತೆ ಮಾತಾಡಿದ್ದೀನಿ. ರೈತರಾದರೂ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು ಇದನ್ನು. ಯಾಕಂದ್ರೆ ಈ ದೇಶದ ವ್ಯವಸ್ಥೆ ಬದಲು ಮಾಡೋದು ಮತದಾನ ಒಂದೇ, ರೈತರು ಒಂದೇ. ರೈತ ಜೊತೆ ಇನ್ನುಳೋದಿಲ್ಲ. ಅಲ್ಲೋ ಬಂದರೆ ರೈತ ಜಾತಿ ಇಲ್ಲ, ಕುಲ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ರೈತ ದುಡಿಯಾವ ಅಷ್ಟು. ಈ ನೆಲೆಯಲ್ಲಿ ಯೋಚನೆ ಮಾಡಿದರೆ ಈ ದೇಶದ 70-80% ಅವರೇ ಇದ್ದಾರೆ. ನಿಮ್ಮ ಅಧಿಕಾರ ಹಿಡ್ಕೋಬೇಕಪ್ಪ. 5,000 ಶರೇಕ ಮಾರ್ಕೊಂಡ್ರೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅಂಬೇಡ್ಕರ್ ಕಾನೂನು ಮಾಡಿಟ್ಟು ಹೋದರು ಎಲ್ಲರಿಗೂ ಒಂದೇ ಮತ ಅಂತೇಳಿ. ಅದು ಉಪಯೋಗ ನೀವು ಮಾಡೋಕೆ ಬರಲಿಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವ ರೈತರ ಅಂತ ಹೇಳಿದ್ರೆ ನಾನು ಅನಿಸಿಕೆ ಮಾತು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ವಂದನೆಗಳು.